ಕಡೆಯಿಂದ ಮತ್ತೆ ಕುತಂತ್ರ ಬುದ್ಧಿನೇ ಮುಂದುವರಿಯುತ್ತೆ. ತನ್ನ ಬಳಿ ಇರುವಂತಹ ಅತ್ಯಾಧುನಿಕ ಮಿಸೈಲ್ನಿಂದ ದಾಳಿ, ಪಾಕಿಸ್ತಾನದಿಂದ ಅತ್ಯಾಧುನಿಕ ಅಬ್ದಾಲಿ ಮಿಸೈಲ್ ಅನ್ನ ಉಡೀಸ್ ಮಾಡಿದೆ ಭಾರತೀಯ ಸೇನೆ. ಯಾವುದೇ ನೀವು ಅತ್ಯಾಧುನಿಕ ಮಿಸೈಲ್ ಅನ್ನ ನಮ್ಮ ಕಡೆಗೆ ಬಿಟ್ಟರು, ನಮ್ಮ ಬಳಿ ನಿಮ್ಗೆ ಉತ್ತರವನ್ನ ಕೊಡುವಂತಹ, ನಿಮ್ಗೆ ನಾವು ಕೌಂಟರ್ ಅನ್ನ ಕೊಡುವಂತಹ ಎಲ್ಲಾ ಶಸ್ತ್ರಾಸ್ತ್ರಗಳು ಕೂಡ, ಮಿಸೈಲ್ಗಳು ಕೂಡ ನಮ್ಮ ಬಳಿ ಇದೆ ಅನ್ನೋದನ್ನ ಭಾರತ ಪ್ರೂವ್ ಮಾಡ್ತಾ ಇದೆ. ನಮ್ಮಲ್ಲೂ ಕೂಡ ಅದನ್ನ ಮೀರಿಸುವಂತಹ ಅತ್ಯಾಧುನಿಕ ಮಿಸೈಲ್ಗಳು, ಯುದ್ಧ ವಿಮಾನಗಳು, ಡ್ರೋನ್ಗಳು ಇವೆ. ಪಾಕಿಸ್ತಾನದ ಮಿಸೈಲ್ ಅನ್ನ ಉಡೀಸ್ ಮಾಡಿದೆ ಭಾರತೀಯ ಸೇನೆ. ಅಬ್ದಾಲಿ ಆ ಒಂದು ಡ್ರೋನ್ ಅಂದರೆ ಕ್ಷಿಪಣಿಯನ್ನ ಉಡೀಸ್ ಮಾಡಿದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಅಲ್ಲಲ್ಲಿ ಅದರ ಬಿಡಿ ಭಾಗಗಳು ಕೂಡ ಬಿದ್ದಿವೆ. ಅದನ್ನ ತೆರವು ಮಾಡುವಂತಹ ಕೆಲಸ ಇದು ಅಬ್ದಾಲಿ ಅಂತ ಹೇಳಿ. ಇದು ಬಂದು ಏನಾದರೂ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದಿದ್ರೆ ಆ ಒಂದು ಜಾಗದಲ್ಲಿ ಇನ್ನೂ ಕೂಡ ಅದು ಸಂಪೂರ್ಣವಾಗಿ ಛಿದ್ರವಾಗ್ತಾ ಇತ್ತು, ಸಂಪೂರ್ಣವಾಗಿ ಅದರ ಶೇಪ್ ಔಟ್ ಆಗ್ತಾ ಇತ್ತು. ಆದರೆ ಇಲ್ಲಿ ಹೇಗಾಗಿದೆ ಅಂದ್ರೆ ಅದರಲ್ಲಿ ಏನೋ ಒಂದು ಸ್ವಲ್ಪ ಟೆಕ್ನಿಕಲ್ ಎರರ್ ಕೂಡ ಆಗಿದೆ. ಅದರಿಂದಾಗಿ ಅದು ಸ್ಫೋಟ ಆಗಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ತಜ್ಞರು ಕೊಡ್ತಾ ಇದ್ರು. ಅದರ ಜೊತೆಗೆ 450 ಕಿಲೋಮೀಟರ್ ವರೆಗೂ ದೂರ ಸಾಗುವಂತಹ ಒಂದು ಅಸ್ತ್ರ, ನ್ಯೂಕ್ಲಿಯರ್ ಅಸ್ತ್ರ ಸಾಗಿಸಬಲ್ಲಂತಹ ಶಕ್ತಿಯನ್ನ ಈ ಅಬ್ದಾಲಿ ಹೊಂದಿದೆ. ನಿಖರ ಗುರಿಯನ್ನ ತಲುಪಿ ದಾಳಿ ಮಾಡಬಲ್ಲಂತಹ ಮಿಸೈಲ್ ಇದು. ಇದರ ವಿಶೇಷತೆ ಬಗ್ಗೆ ನಾವು ಹೇಳ್ತಾ ಇರೋದು, ಭಾರಿ ಸ್ಫೋಟಕಗಳನ್ನ ಹೊತ್ತು ಸಾಗಬಲ್ಲಂತಹ ಅಬ್ದಾಲಿ ಕ್ಷಿಪಣಿ ಇದು. ಸೇನಾ ನೆಲೆಗಳನ್ನ ಧ್ವಂಸ ಮಾಡಬಲ್ಲಂತಹ ಶಕ್ತಿಯನ್ನ ಈ ಮಿಸೈಲ್ ಹೊಂದಿದೆ. 450 ಕಿಲೋಮೀಟರ್ ವರೆಗೂ ದೂರ ಸಾಗಿ ದಾಳಿ ಮಾಡುವಂತಹ ಶಕ್ತಿ ಈ ಒಂದು ಅಬ್ದಾಲಿ ಮಿಸೈಲ್ನ ವಿಶೇಷತೆ. ನಮ್ಮಲ್ಲಿ ಹೇಗೆ ರಷ್ಯಾದ ಜೊತೆಗೆ ಒಪ್ಪಂದ ಮಾಡಿಕೊಂಡು ನಾವು ಖರೀದಿಯನ್ನ ಮಾಡಿದ್ವಲ್ಲ S-400, ಅದೇ ರೀತಿಯಾಗಿ ಇದಕ್ಕೂ ಕೂಡ ಅದರದ್ದೇ ಆದ ಒಂದಷ್ಟು ಸಾಮರ್ಥ್ಯ ಇದೆ. ಯಾವ ರೀತಿಯಾಗಿ ಗುರಿಯನ್ನ ಅದು ಟಾರ್ಗೆಟ್ ಮಾಡಬಲ್ಲದು, ಹೇಗೆ ಅದು ಕಾರ್ಯನಿರ್ವಹಿಸಬಲ್ಲದು, ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಬಟ್ ಅದನ್ನೇ ಆ ಒಂದು ಶಕ್ತಿಶಾಲಿ ಮತ್ತು ಅತ್ಯಾಧುನಿಕತೆಯನ್ನ ಒಳಗೊಂಡಿರುವಂತಹ ಪಾಕ್ ಕ್ಷಿಪಣಿಯನ್ನ